ಆ ಪಾಲಂಪುರದಲ್ಲಿ ಆಗಿರೋ ನಿರ್ಣಯದ ಪ್ರಕಾರ ಈ ದೇಶದಲ್ಲಿ ರೈತ ಸಂಘಟನೆಯನ್ನ ಭಾರತೀಯ ಕಿಸಾನ್ ಸಂಘದ ಮೂಲಕ ಸದೃಢವಾಗಿ ದೇಶದಾದ್ಯಂತ ಕಟ್ಟಬೇಕು. ರೈತರ ಸಮಸ್ಯೆಗೆ ಸಂಘಟನೆ ಒಂದೇ ಸೂತ್ರ ಮಂತ್ರ ಅಂತ ಹೇಳಿ ನಿರ್ಣಯವನ್ನು ತಗೊಂಡಿದ್ದಾರೆ. ಅದ್ರ ಪ್ರಕಾರವಾಗಿ ಇಡೀ ದೇಶದಲ್ಲಿ ಗ್ರಾಮ ಸಮಿತಿಗಳನ್ನ ಮಾಡೋದ್ರ ಮೂಲಕ ಗ್ರಾಮ ಸಮಿತಿಯ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದಲ್ಲಿ ಅಭ್ಯಾಸ ವರ್ಗ ಮಾಡುವಂತ ಒಂದು ಪ್ರಯತ್ನವನ್ನ ಭಾರತೀಯ ಕಿಸಾನ್ ಸಂಘ ಇಡೀ ದೇಶದಾದ್ಯಂತ ಮಾಡ್ತಾ ಇದೆ. ಕರ್ನಾಟಕ ದಕ್ಷಿಣ ಪ್ರಾಂತದ ಸುಮಾರು 40 ತಾಲೂಕುಗಳಲ್ಲಿ ಈ ತರ ಅಭ್ಯಾಸ ವರ್ಗಗಳಾಗಿದೆ. ಈಗ ಮೊನ್ನೆ ನಡೆದಂತ ರಾಜ್ಯ ಪ್ರಾಂತದ ಮಹಾಸಭೆಯಲ್ಲಿ ಇನ್ನುಳಿದಂತ ಅನೇಕ ತಾಲೂಕುಗಳಲ್ಲಿ ಮಾಡುವಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ. ಭಾರತೀಯ ಕಿಸಾನ್ ಸಂಘ ಇದು ಒಂದು ಸಣ್ಣ ಸಂಘಟನೆ ಅಲ್ಲ. ಅಂಬಾಜಿಗೌಡರು ಮಾತಾಡ್ತಾ ಹೇಳ್ತಾ ಇದ್ರು 1979ನೇ ಇಸ್ವಿನಲ್ಲಿ ಕೋಟಾದಲ್ಲಿ 650 ಪ್ರತಿನಿಧಿಗಳೊಂದಿಗೆ ಪ್ರಾರಂಭ ಆದಂತ ಈ ಸಂಘಟನೆ ಒಂದು 5-6 ಪ್ರಾಂತಗಳಲ್ಲಿ ಮಾತ್ರ ಪ್ರಾತಿನಿಧ್ಯ ಈ ಸಂಘಟನೆ ಇವತ್ತು ಇಡೀ ದೇಶದ ಎಲ್ಲ ರಾಜ್ಯ ಸಮಿತಿಗಳಿದೆ, ಇಡೀ ದೇಶದ ಎಲ್ಲ ಜಿಲ್ಲಾ ಸಮಿತಿಗಳಿದೆ, ಬಹುತೇಕ ಈ ದೇಶದ ಎಲ್ಲ ತಾಲೂಕು ಸಮಿತಿಗಳು ಕಾರ್ಯವ್ಯಾಪ್ತಿನಲ್ಲಿದ್ದಾವೆ. ಸುಮಾರು 1 ವರ್ಷಕ್ಕೆ 1 ಕೋಟಿ ಮೆಂಬರ್ಶಿಪ್ ಆಗ್ತದೆ. 1 ಕೋಟಿ. ಜಗತ್ತಿನ ಅತಿ ದೊಡ್ಡ ರೈತ ಸಂಘಟನೆ ಭಾರತೀಯ ಕಿಸಾನ್ ಸಂಘ. ನಾವೆಲ್ಲ ಜಗತ್ತಿನ ಅತಿ ದೊಡ್ಡ ರೈತ ಸಂಘಟನೆಯ ಸದಸ್ಯರಾಗಿದ್ದೀವಿ ಅನ್ನೋದಕ್ಕೆ ನಮ್ಗೊಂದು ಹೆಮ್ಮೆ ಇರಬೇಕು. ಭಾರತೀಯ ಕಿಸಾನ್ ಸಂಘ 2-3 ವಿಚಾರಗಳನ್ನ ಅಳವಡಿಸ್ಕೊಂಡು ಕೆಲಸ ಮಾಡ್ತಾ ಇದೆ. ಒಂದನೇದಾಗಿ, ಪ್ರತಿಯೊಬ್ಬ ರೈತನು ಇಲ್ಲಿ ಲೀಡರ್ ಅಂತ ಯಾರು ಇರೋಲ್ಲ, ಕಾರ್ಯಕರ್ತ ಇರ್ತಾರೆ. ಪ್ರತಿ ರೈತನು ನಾಯಕನೇ. ಹಾಗೇನೆ ನಾವು ಒಂದು ಕುಟುಂಬದ ವ್ಯವಸ್ಥೆ ತರ ಕೆಲಸ ಮಾಡ್ತಾ ಇರ್ತೀವಿ. ಕುಟುಂಬದಲ್ಲಿ ನಾವೆಲ್ಲ ಪಟ್ಟಿ ಮಾಡ್ಕೊಂಡು ಇಂಥವ್ರಿಗೆ ಇಂತಿಂತ ಕೆಲಸ ಅಂತೆಲ್ಲ ಮಾಡಿ ಬೋರ್ಡ್ ಹಾಕೊಂಡು ಅಥವಾ ಕೆಲಸ ಅಸೈನ್ಮೆಂಟ್ ಮಾಡಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಅದೇ ತರ ಭಾರತೀಯ ಕಿಸಾನ್ ಸಂಘನು ಒಂದು ಕುಟುಂಬದ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಯಾರಿಗೂ ಹೆಚ್ಚಲ್ಲ ಯಾರಿಗೂ ಕಡಿಮೆ ಅಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ 3ನೇ ಅಂಶ ಅಂತಂದ್ರೆ ರಾಷ್ಟ್ರೀಯವಾದವನ್ನ ಗಮನದಲ್ಲಿಟ್ಕೊಂಡು ರಾಷ್ಟ್ರದ ಹಿತವನ್ನ ಕಾಪಾಡಿಕೊಂಡು ರೈತರ ಹಿತವನ್ನು ಕಾಪಾಡುವಂತ ಒಂದು ಪ್ರಯತ್ನವನ್ನ ಭಾರತೀಯ ಕಿಸಾನ್ ಸಂಘದ ಮೂಲಕ ರೈತರ ಏಳಿಗೆಗೆ ನಾವು ಪ್ರಯತ್ನ ಹಾಕ್ತಾ ಇದೀವಿ ಇಡೀ ದೇಶದಲ್ಲಿ. ಭಾರತೀಯ ಕಿಸಾನ್ ಸಂಘ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಾವು ಭಾರತೀಯ ಕಿಸಾನ್ ಸಂಘ ಈ ದೇಶದಲ್ಲಿ ರೈತರು ಅಗ್ರಿಕಲ್ಚರ್ ಈ ಅನೇಕರು ನಾವೇನ ಅಂದ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ 70ನೇ ದಶಕದಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ನಮಗೆ ವೈಜ್ಞಾನಿಕ ಅಂಶಗಳನ್ನ ನಮಗೆ ಪರಿಚಯ ಮಾಡಿಕೊಟ್ರು, ರಸಗೊಬ್ಬರಗಳನ್ನ ಹಾಕಿದ್ರು, ತಂದು ಪರಿಚಯ ಮಾಡಿಸಿದ್ರು, ಬೆಳೆಯನ್ನ ಜಾಸ್ತಿ ಬೆಳೆಯುವಂತ ಒಂದು ಪೈರನ್ನ ಜಾಸ್ತಿ ಬೆಳೆಯುವಂತ ಒಂದು ಪ್ರಯತ್ನ ನಡೀತಲ್ಲ, ಅದರಿಂದ ನಾವು ಉದ್ಧಾರ ಆಗ್ತಾ ಇದೀವಿ ಅನ್ನೋದೊಂದು ಭಾವನೆ ಒಂದಷ್ಟು ಜನಕ್ಕಿದೆ ಹಸಿರು ಕ್ರಾಂತಿ ಬಂದ ಮೇಲೆ 70ರ ದಶಕದಲ್ಲಿ. ಆದ್ರೆ ಈ ದೇಶದ ಅದು ನಿಜ ಅಂತಂದ್ರೆ, ಈ ದೇಶದ ಅಗ್ರಿಕಲ್ಚರ್ಗೆ ಸುಮಾರು 10-20 ಸಾವಿರ ವರ್ಷಗಳ ಇತಿಹಾಸ ಇದೆ. ಮೊನ್ನೆ ಒಬ್ರು ಅಮೆರಿಕದ ವಿಜ್ಞಾನಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಭಾಷಣ ಮಾಡ್ತಾ, ಸುಮಾರು 17,500 ವರ್ಷದ ಹಿಂದೆ ಭಾರತದಲ್ಲಿ ಕೃಷಿ ನಡೀತಿದ್ದು ಅನ್ನೋದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಪ್ರಪಂಚ ಇವತ್ತು ಆಧುನಿಕತೆಗೆ ಕಣ್ಣು ಬಿಡೋದಕ್ಕಿಂತ ಮೊದಲು ಈ ದೇಶದಲ್ಲಿ ನಾಗರಿಕತೆ ಇತ್ತು. ಒಂದು ಸಂಸ್ಕೃತ ಗ್ರಾಮಗಳು, ಸ್ವಾವಲಂಬಿ ರೈತರು, ಸ್ವಾವಲಂಬಿ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವಂತ ಸಂಪನ್ನ ಗ್ರಾಮ, ಸಮರ್ಥ ಭಾರತ ಮತ್ತು ಸ್ವಾವಲಂಬಿ ರೈತರು ಪ್ರತಿಯೊಂದು ವಿಚಾರದಲ್ಲೂ ಸ್ವಾವಲಂಬಿ ಆಗಿರ್ತಿದ್ರು, ಡಿಪೆಂಡೆನ್ಸಿ ಇರ್ತಿರ್ಲಿಲ್ಲ. ಇವತ್ತು ಈ ಸಾವಿರಾರು ವರ್ಷಗಳ ಕಾಲದ ವಿದೇಶಿಯ ಗುಲಾಮಗಿರಿ, ವಿದೇಶಿ ಆಡಳಿತ ಮತ್ತು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ರೈತರನ್ನ ಡಿಪೆಂಡೆನ್ಸಿ ತಂದು ನಿಲ್ಲಿಸಿದ್ದಾರೆ, ನಷ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಹೀಗಿರ್ಲಿಲ್ಲ. ಭಾರತದಲ್ಲಿ ಕೃಷಿ ಒಂದು ಶ್ರದ್ಧೆಯ ವಿಚಾರವಾಗಿತ್ತು. ಕೃಷಿ ಮಾಡುವಂಥದ್ದು ಅಂತಂದ್ರೆ ಅದೊಂದು ಪುರುಷಾರ್ಥಕದ ಲಕ್ಷಣ. ಪ್ರತಿಯೊಬ್ರು ಕೃಷಿ ಮಾಡ್ತಾ ಇದ್ರು. ಅದು ಅವರು ಇವರು ಅಂತಲ್ಲ, ಪ್ರತಿಯೊಬ್ರು, ಅದು ರಾಜ ಇರ್ಬೋದು, ಪ್ರಜೆ ಇರ್ಬೋದು. ನಾವು ರಾಮಾಯಣದಲ್ಲಿ ಕೇಳಿದೀವಿ, ಏನು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಎಲ್ಲ ಕೇಳಿದೀವಿ. ಈಗ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿ ಇದ್ದಾಗ ಕೃಷಿ ಮಾಡ್ತಾ ಇದ್ರು. ಜನಕ ಮಹಾರಾಜ ಕೃಷಿ ಮಾಡ್ತಾ ಇದ್ದ. ಅವಾಗ್ಲೇನೆ ಅವನಿಗೆ ಉಳುಮೆ ಮಾಡುವಾಗ ಸೀತೆ ಗದ್ದೆನಲ್ಲಿ ಸಿಕ್ಕಿದ್ದು. ಹಾಗೇನೆ ಭಗವಾನ್ ಶ್ರೀಕೃಷ್ಣ ಗೋಪಾಲನೆ ಮಾಡ್ತಾ ಇದ್ದ.
ಹಾಗೇನೆ ಭಗವಾನ್ ಶ್ರೀಕೃಷ್ಣನ ಅಣ್ಣ ಬಲರಾಮ, ಅವನ ಕೈನಲ್ಲಿ ಒಂದು ಕೈಲಿ ಒಣಕೆ, ಇನ್ನೊಂದು ಕೈನಲ್ಲಿ ನೇಗಿಲಿದೆ. ನೇಗಿಲು ಉಳುಮೆಯನ್ನ, ರೈತರನ್ನ ಸೂಚಿಸ್ತದೆ. ಅವನೇ ಸ್ವತಃ ಉಳುಮೆ ಮಾಡ್ತಾ ಇದ್ದ, ವ್ಯವಸಾಯ ಮಾಡ್ತಾ ಇದ್ದ. ಹಾಗೇನೆ ಒಣಕೆಯನ್ನ ಸೂಚಿಸ್ತದೆ ಅಂತಂದ್ರೆ ಆಹಾರ ಪದಾರ್ಥಗಳ ಸಂಸ್ಕರಣೆಯನ್ನ ಸೂಚಿಸ್ತದೆ. ಈ ದೇಶದಲ್ಲಿ ಪ್ರತಿಯೊಬ್ಬರು ಕೃಷಿ ಮಾಡೋದ್ರ ಮೂಲಕ ಅವರ ಜೀವನದ ಸಾರ್ಥಕತೆಯನ್ನ ಪಡಿತಾ ಇದ್ರು, ಸಾರ್ಥಕತೆಯನ್ನ ಅನುಭವಿಸ್ತಾ ಇದ್ರು. ಆದ್ರೆ ಬರ್ತಾ 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 ಕೃಷಿ ಒಂದು ಉದ್ಯೋಗವಾಗಿ ಪರಿವರ್ತನೆ ಆಯಿತು. ನಮ್ಮ ದೇಶದಲ್ಲಿ ಕೃಷಿ ಅನ್ನೋ ಒಂದು ಕೃಷಿ ಮತ್ತು ಪರಿಸರ ಎರಡನ್ನು ದೈವಿ ರೂಪವಾಗಿ ನೋಡ್ತಾ ಇದ್ರು. ಪ್ರತಿಯೊಂದೂ ದೇವ್ರನ್ನ ಕಾಣ್ತಾ ಇದ್ರಲ್ಲಿ. ನೀವು ಇವತ್ತು ನೋಡಿದ್ರಿ ಹಳ್ಳಿ ಕಡೆ, ಅದು ಸಿಟಿ ನಗರೀಕರಣದ ಜೊತೆಗೆ ಒಂದಷ್ಟು ನಾವು ಮರ್ತಿರ್ಬೋದು. ಆದ್ರೆ ಹಳ್ಳಿ ಕಡೆ ಹೋದಾಗ ಅದು ನಾವು ಚಿಕ್ಕವರಿದ್ದಾಗ ನಾವು ನೋಡ್ತಾ ಇದ್ವಲ್ಲ, ನೀವು ಗದ್ದೆ ಉಳುಮೆ ಪ್ರಾರಂಭ ಮಾಡೋಕ್ ಪೂಜೆ ಮಾಡೋರು, ಬಿತ್ತನೆ ಮಾಡೋಕ್ ಪೂಜೆ ಮಾಡೋರು, ಸಸಿ ಪೂಜೆ ಮಾಡೋರು, ಆಮೇಲೆ ಪೈರನ್ನ ಸಂಸ್ಕರಣೆ ಮಾಡೋಕ್ ಪೂಜೆ ಮಾಡೋರು. ಪ್ರತಿಯೊಂದು ಹಂತದಲ್ಲೂ ಪೂಜೆಯನ್ನ, ಭೂಮಿಗೆ ನಮಸ್ಕಾರ ಮಾಡೋದು. ನೀವು ಗದ್ದೆ ಬದುಗಳಲ್ಲಿ ಚಪ್ಪಲಿ ಹಾಕಿ ನಡೀತಾ ಇರಲಿಲ್ಲ. ಇದು ಆಹಾರ ಇದು ಧಾನ್ಯಗಳನ್ನ ಪ್ರೋಸೆಸ್ ಮಾಡುವಂತ ಕಡದಲ್ಲಿ ಚಪ್ಪಲಿ ಹಾಕಿ ನಡೀತಾ ಇರಲಿಲ್ಲ. ಈ ದೇಶದಲ್ಲಿ ಅಗ್ರಿಕಲ್ಚರ್ ಒಂದು ಶ್ರದ್ಧೆಯ ವಿಚಾರವಾಗಿತ್ತು. ಆದ್ರೆ ಈಗ ನೀವು ಪ್ರತಿಯೊಂದು ಹಬ್ಬನು ದೇಶದಲ್ಲಿ, ಅದು ಬೈಸಾಖಿ ಇರ್ಬೋದು, ಯುಗಾದಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಸುಗ್ಗಿ ಇರ್ಬೋದು, ಅಥವಾ ಅನೇಕ ಹಬ್ಬಗಳು ಇದು ಅಗ್ರಿಕಲ್ಚರ್ ಜೊತೆ ಜೋಡ್ಕೊಂಡಿದೆ. ಸುಗ್ಗಿ ಅಂತಂದ್ರೆ ಕಟಾವು. ನಮ್ ಕಡೆ ಸಂಕ್ರಾಂತಿ ಅಂತ ಈಗ ಜನವರಿ 14ಕ್ಕೆ ಏನ್ ಮಾಡ್ತೀವಿ, ಆ ಸಂಕ್ರಾಂತಿ ಹಬ್ಬದ ಹೊತ್ತಿಗೆ ಎಲ್ಲಾ ಆಹಾರ ಧಾನ್ಯಗಳನ್ನ ಪ್ರೋಸೆಸ್ ಮಾಡಿ ಮನೆಗೆ ತಂದು ತುಂಬಿಸ್ಕೊಂಡಿರ್ತಾರೆ. ಹಾಗಾಗಿ ಒಂದು ಸಮೃದ್ಧಿಯ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಹಬ್ಬನು ಇದ್ರ ಜೊತೆ ಕೂಡಿತ್ತು. ಈ ದೇಶದಲ್ಲಿ ಪ್ರತಿ ಗ್ರಾಮಗಳು ಚಿನ್ನದ ಗಣಿಗಳಾಗಿರ್ತಿದ್ವು. ನಾವೆಲ್ಲ ಈ ಇತಿಹಾಸ ಪುಸ್ತಕಗಳಿಂದ ಪ್ರಾಚೀನ ಭಾರತದ ಬಗ್ಗೆ ಈ ತರ ನಮ್ಮ ವೈಭವ ಇತಿಹಾಸದ ಬಗ್ಗೆ ಹೇಳ್ಕೊಟ್ಟಿರೋದೇ ಕಡಿಮೆ. ನಮ್ಗೆಲ್ಲ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ. ಮಸ್ಲಿನ್ ಬಟ್ಟೆಗಳನ್ನ ವಿದೇಶಿ ಜೊತೆ ವ್ಯಾಪಾರ ಮಾಡ್ತಾ ಇದ್ರು, ಸಾಂಬಾರ ಪದಾರ್ಥಗಳನ್ನ. ಈ ದೇಶದ ಕ್ರಿಸ್ತಪೂರ್ವ 2000-3000 ವರ್ಷದಲ್ಲಿ, ಅಷ್ಟು ಹಿಂದೆ 3-4 ವರ್ಷಗಳ ಹಿಂದೆ ಈ ದೇಶದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇತ್ತು. ಇವತ್ತು ನಾವು ಹೇಳ್ತೀವಲ್ಲ, ವಿದೇಶಿ ವಿನಿಮಯದಲ್ಲಿ ನಾವು ಡಿಫಿಸಿಟ್ ಅನುಭವಿಸ್ತಾ ಇದೀವಿ, ಸರ್ಪ್ಲಸ್ ಇದೆ ಅಥವಾ ಬ್ಯಾಲೆನ್ಸ್ ಇದೆ ಅಂತೇಳಿ. ಹಿಂದೆ ಭಾರತ ಮಾಡ್ತಾ ಇದ್ದಂತ ಟ್ರೇಡ್, ಅಗ್ರಿಕಲ್ಚರ್ ಟ್ರೇಡ್, ನಮ್ದು ಸರ್ಪ್ಲಸ್ ಟ್ರೇಡ್ ಇತ್ತು. ಅನೇಕ ಯುರೋಪಿಯನ್ ರೋಮನ್ ದೇಶಗಳು ನಮ್ಮಿಂದ ದೊಡ್ಡ ಮಟ್ಟದಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅನ್ನ ತರಿಸ್ಕೊಳ್ತಾ ಇದ್ರು. ಆ ಕಾರಣಕ್ಕೋಸ್ಕರವಾಗಿ ಭಾರತಕ್ಕೆ ಚಿನ್ನದ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಬರ್ತಾ ಇತ್ತು. ಹಿಂದೆ ನಮ್ಮ ದೇವಸ್ಥಾನಗಳು ಆಡಳಿತ ಕೇಂದ್ರಗಳಾಗಿದ್ವು, ಚಿನ್ನದ ಗಣಿಗಳಾಗಿದ್ವು. ಪ್ರತಿ ಗ್ರಾಮಗಳು ಚಿನ್ನದ ಗಣಿಗಳಾಗಿದ್ವು. ನಾವು ಏನು ಅಗ್ರಿಕಲ್ಚರ್ ಮೂಲಕ ನಾವು ಏನು ಸರ್ಪ್ಲಸ್ ಟ್ರೇಡ್ ಅನ್ನ ಮಾಡ್ತಾ ಇದ್ವಿ, ಆ ಕಾರಣಕ್ಕೋಸ್ಕರ ಈ ದೇಶದ ಪ್ರತಿಯೊಂದು ಮೂಲೆನಲ್ಲೂ ಚಿನ್ನ ಹರಿದಾಡ್ತಾ ಇತ್ತು. ಅನೇಕ ಸಾಮ್ರಾಜ್ಯಗಳು, ಈಗ ಮೌರ್ಯ ಸಾಮ್ರಾಜ್ಯ ಇರ್ಬೋದು, ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಆ ಸಂದರ್ಭದಲ್ಲಿ ಚಿನ್ನವನ್ನ ರೋಡ್ ನಲ್ಲಿಟ್ಟು ಮಾರ್ತಾ ಇದ್ರು ಅಂತೆಲ್ಲ ನಾವು ಕೇಳಿದ್ವಿ. ಇದು ವಾಸ್ತವ. ಅದು ಅಂತ ಸಮೃದ್ಧಿ ದೇಶವನ್ನ ಇವತ್ತು ಯಾವ ಸ್ಥಿತಿ ತಂದಿದ್ದಾರೆ? ಇವತ್ತು ರೈತರು ಸುಭಿಕ್ಷವಾಗಿ, ಸ್ವತಂತ್ರವಾಗಿ, ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಯಾಗಿದ್ದಂತ ರೈತರನ್ನ ಯಾವ ಸ್ಥಿತಿ ತಂದಿದ್ದಾರೆ? ಇದನ್ನ ಇವತ್ತು ನಾವು ಅನಲೈಸ್ ಮಾಡ್ಬೇಕು. ಯಾಕೆ ಹಿಂಗಾಯ್ತು? ಸಮೃದ್ಧಿ ಗ್ರಾಮಗಳಿತ್ತು, ನೀವು ಎಲ್ಲ ಡಿಪೆಂಡೆನ್ಸಿ ಇತ್ತು. ಸುಮಾರು 90-95% ಜನ ರೈತಾಪಿ ಇದ್ರು. ಅವರ ಸಲಕರಣೆಗಳಿರ್ಬೋದು, ಅವರು ಪೂರಕ ಜೀವನವನ್ನು ಅನುಭವಿಸ್ತಾ ಇದ್ರು. ಪ್ರತಿಯೊಬ್ರು ಒಬ್ಬೊಬ್ರು, ಅದು ಕುಂಬಾರ ಇರ್ಬೋದು, ನೇಗಿಲು ಮಾಡೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲವರು ಒಬ್ಬೊಬ್ರು ಪೂರಕವಾಗಿ ಕೆಲಸ ಮಾಡ್ತಾ ಇದ್ರು. ಯಾರ ಮೇಲೂ ಡಿಪೆಂಡೆನ್ಸಿ ಇರಲಿಲ್ಲ. ಹೊರಗಡೆಯಿಂದ ಏನೋ ಬರ್ಬೇಕು, ನಾವೇನೋ ತರಬೇಕು ಅನ್ನೋ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಯಾವಾಗ ನಮ್ಮ ದೇಶದ ಮೇಲೆ ವಿದೇಶಿ ಆಕ್ರಮಣ ಪ್ರಾರಂಭ ಆಯಿತು, ಆಮೇಲೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋ ಕಾರಣಕ್ಕೋಸ್ಕರ ಯುದ್ಧಗಳ ಪ್ರಾರಂಭ ಆದವು. ಭಾರತದ ಇತಿಹಾಸ ನೋಡಿದಾಗ ನಾವು ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ಭಾರತದವರು ಎಲ್ಲವನ್ನು ಹೊಂದಿಸ್ಕೊಂಡು ಅವ್ರ ಜೊತೆಗೆ ಎಲ್ಲವನ್ನೂ ಅಣ್ಣ ತಮ್ಮ ಅಂತ ಅಂದ್ಕೊಂಡು ಬದುಕಿದ್ದಾರೆ. ವಿಶ್ವ ವಸುದೈವ ಕುಟುಂಬಕ, ಪ್ರಪಂಚವೇ ಒಂದು ಕುಟುಂಬ, ಎಲ್ಲರೂ ನಮ್ಮವರೇ ಅಂತ ಭಾವಿಸಿ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಕೊಂಡವರು ಭಾರತೀಯರು. ಇವತ್ತೇನಾಗಿದೆ ಸ್ಥಿತಿ? ಇವತ್ತು ಯಾವಾಗ ಮೊಘಲರು ನಮ್ಮ ದೇಶದ ಆಡಳಿತ ಪ್ರಾರಂಭ ಮಾಡಿದ್ರು, ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಪ್ರಾರಂಭ ಮಾಡಿದ್ರೆ, ಅವ್ರಿಗೆ ಹಣಕಾಸಿನ ಕೊರತೆ. ಹಣಕಾಸು ಅಂತಂದ್ರೆ ಆಹಾರ ಕೊರತೆಯನ್ನ ನೀಗಿಸಕ್ಕೋಸ್ಕರವಾಗಿ ರೈತರ ಮೇಲೆ ಲೆವಿ ಹಾಕಕ್ ಪ್ರಾರಂಭ ಮಾಡಿದ್ರು. ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಕಾಲದಲ್ಲಿ ಸುಮಾರು ಬೆಳೆದಂತ 50% ಬೆಳೆಯನ್ನ ಸರ್ಕಾರ ಕೊಡಬೇಕಾಗಿತ್ತು. ಯಾವಾಗ ಈ ದೇಶದಲ್ಲಿ ಯುದ್ಧ ಗ್ರಸ್ತ ಆಯ್ತು, ಅವಾಗ ರೈತರು ಸುಲಿಗೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ, ಕೃಷಿ
ಅವರು ಬೆಳೆದಂತ ಬೆಳೆಯಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಯಾಕೆ ಸಾಧ್ಯವಿಲ್ವೋ ಅಥವಾ ಕೊಡೋದಕ್ಕೆ ನಿರಾಕರಿಸ್ತಾರಂತವ್ರನ್ನ ಒಕ್ಕಲೆಬ್ಸಿದ್ರು, ಆಮೇಲೆ ಗಲಾಟೆ ಮಾಡಿದ್ರು, ದಾಖಲೆ ಮಾಡಿದ್ರು. ನಿಮ್ಗೆ ಪ್ರತಿಯೊಬ್ಬ ಮೊಘಲ್ ರಾಜ್ಯನು ಅಕ್ಬರ್ ಇರ್ಬೋದು, ಅಕ್ಬರ್ ಕಾಲದಲ್ಲೂ ಸಹ ಒಂದು ಹೊಸ ನೀತಿಯನ್ನ ತಂದ್ರು. ಕಂಪಲ್ಸರಿ 30% ಪ್ರತಿ ವರ್ಷನೂ ಕೊಡ್ಬೇಕು, 10 ವರ್ಷದ ಎವರೇಜ್ ನ ಮಾಡಿ ಪ್ರತಿ ವರ್ಷನೂ ಇವ್ರಿಗೆ ಕೊಡ್ಬೇಕು. ನಿಮ್ಗೆ ದನ ಸಾಕಿದ್ರೆ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು, ಹಾಲು ಕರೆದ್ರೆ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು. ನೋಡಿ, ನಮ್ಮ ಪರಿಶ್ರಮ ಅವರಿಗೆ ಟ್ಯಾಕ್ಸ್, ಭೂಮಿಯ ಓನರ್ಶಿಪ್ ಇಟ್ಕೊಂಡಿದ್ದಕ್ಕೂ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು ಆ ಕಾಲದಲ್ಲಿ. ಬ್ರಿಟಿಷರು ಬಂದಾಗ್ಲೂ ನಮ್ಮ ದೇಶದಲ್ಲಿ ಅದೇನು ಕಡಿಮೆ ಏನಾಗ್ಲಿಲ್ಲ. ಬ್ರಿಟಿಷರು ಇವತ್ತು ನಾವು ಚಿಕ್ಕವರಿದ್ದಾಗ ಗೊತ್ತು, ಸರ್ಕಾರದಿಂದ ಲೆವಿ ಸಂಗ್ರಹ ಮಾಡ್ತಾ ಇದ್ರು, ಹಿರಿಯರಿದ್ರೆ ಗೊತ್ತಾಗತ್ತದು. ಮನೆಯಿಂದ ಕಣದಲ್ಲಿ ದವಸವನ್ನ ಪ್ರೋಸೆಸ್ ಮಾಡಿ ಇಟ್ಟದನ್ನ ದೋಚ್ಕೊಂಡು ಹೋಗುವಂತ ಆಧುನಿಕ ಭಾರತದ ಹೊಸ ಸರ್ಕಾರ, ಸ್ವತಂತ್ರ ಭಾರತ ಸರ್ಕಾರಗಳು ಮಾಡ್ತಾ ಇದ್ರು. ಯಾವುದು ಈ ಅನಿಷ್ಟ ಪದ್ಧತಿ ಮೊಘಲರು, ಬ್ರಿಟಿಷರು ಮತ್ತು ತಂತ್ರದಲ್ಲಿ. ಹಾಗಾಗಿ ಕೃಷಿ ಒಂದು ಆಶಾದಾಯಕ ಮತ್ತು ಲಾಭದಾಯಕ ಉದ್ಯೋಗವಾಗಿ ಇದ್ದದನ್ನ ಅದನ್ನು ಮಾರ್ಪಾಡು ಮಾಡಿಸಿ ಒಂದು ನಷ್ಟದ ಮತ್ತು ಡಿಪೆಂಡೆನ್ಸಿಯ ಉದ್ಯೋಗವಾಗಿ ಮಾರ್ಪಾಡಾಯ್ತು. ಈ ಕೃಷಿ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮ ದೇಶದಲ್ಲಿ ಪ್ರೋಗ್ರೆಸ್ ಆಗಿದೆ. ವೇದ ಉಪನಿಷತ್ತುಗಳಲ್ಲೂ ಕೃಷಿ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದ್ದಾವೆ. ನಿಮ್ಗೆ ವೇದಗಳಲ್ಲಿ ನೀವು ಕೃಷಿ ಮಾಡಿ ಬದುಕಿದ್ರೆ ಮಾತ್ರ ಸಾರ್ಥಕ ಜೀವನ ಬರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ನಮ್ಮ ದೇಶದಲ್ಲಿ ಅನೇಕ ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ನಿಮ್ಗೆ ವೇದಗಳಲ್ಲಿರ್ಬೋದು. ನಂತರ ನಮ್ಮ ತಮಿಳುನಾಡಿನಲ್ಲಿ ಒಂದು ತಂಜಾವೂರಿನಲ್ಲಿ ಒಂದು ಡ್ಯಾಮ್ ಇದೆ, ಕಾವೇರಿ ರಿವರ್ಗೆ, ಕಳನಾಯಿ ಅಂತ ಹೇಳ್ತಾರೆ, ಕಳನಾಯಿ ಡ್ಯಾಮ್ ಅಂತ ಹೇಳ್ತಾರೆ, ಗ್ರ್ಯಾಂಡ್ ಅಣೆಕಟ್ಟು ಅಂತೇಳಿ. ಅದು ಯಾವಾಗ ಕಟ್ಟಿರ್ಬೋದು? ಅಮೆರಿಕಕ್ಕೆ ಇತಿಹಾಸವನ್ನ, ಇಂಗ್ಲೆಂಡ್ಗೆ ಇತಿಹಾಸವನ್ನ ಗಮನಿಸಿದಾಗ 1825 ವರ್ಷದ ಹಿಂದೆ ಕಟ್ಟಿರೋದು, ಸುಮಾರು 2000 ವರ್ಷದ ಹಿಂದೆ ಡ್ಯಾಮ್ ಕಟ್ಟಿದ್ದಾರೆ. ಇವತ್ತು ಸುಭಿಕ್ಷವಾಗಿದೆ, ಇವತ್ತು ಫಂಕ್ಷನಿಂಗ್ ಆಗ್ತಾ ಇದೆ. ರಾಜಭೋಜು ನಿಮ್ಗೆ ಇವತ್ತಿನ ಮಧ್ಯಪ್ರದೇಶದ ಭೂಪಾಲ್ ರಾಜಧಾನಿ, ಆ ರಾಜಧಾನಿ ಹೆಸರು ಆ ಕೆರೆಯಿಂದ ಬಂದಿರೋದು. ರಾಜಭೋಜ್ ಕಟ್ಟಿರುವಂತ ಭೂಪಾಲಂ ಕೆರೆಯಿಂದ ಬಂದಿರುವಂತದ್ದು ಒಂದು ಸಣ್ಣ ಡ್ಯಾಮು. ಸುಮಾರು 850 ವರ್ಷಗಳ ಹಿಂದೆ ಕಟ್ಟಿರೋದು ಡ್ಯಾಮು. ನಿಮ್ಗೆ ಸುಮಾರು 800-900 ವರ್ಷಗಳ ಹಿಂದೆ ರಾಜತರಂಗಿಣಿ ಅನ್ನೋ ಗ್ರಂಥದಲ್ಲಿ, ಕಾಶ್ಮೀರದ ರಾಜತರಂಗಿಣಿ ಗ್ರಂಥದಲ್ಲೂ ಸಹ ಯಾವ ವ್ಯವಸಾಯವನ್ನ ಹೇಗ್ ಮಾಡಬೇಕು, ನೀರಾವರಿ ವ್ಯವಸ್ಥೆನ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಆ ಕಾಲದಲ್ಲಿ ಇದನ್ನ ಗ್ರಂಥವಾಗಿ ಬರೆದಂತ ಕಾಲದಲ್ಲಿ ಯಾರು ಇರಲಿಲ್ಲ. ಸುಮಾರು 2300 ವರ್ಷಗಳ ಹಿಂದೆ ಚಾಣಕ್ಯ, ಚಂದ್ರಗುಪ್ತನ ಸಾಮ್ರಾಜ್ಯವನ್ನ ಪ್ರಾರಂಭ ಮಾಡೋದಕ್ಕೆ ಕಾರಣರಾದಂತ ಚಾಣಕ್ಯರು ಒಂದು ಅವರ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅವರು ಕೃಷಿಗೆ ಯಾವ ತರ ನೀವು ಟ್ಯಾಕ್ಸ್ ಹಾಕಬೇಕು ಅನ್ನೋದನ್ನ ಬರೆಸಿದ್ದಾರೆ. ನೋಡಿ, ಪ್ರಾಚೀನ ಭಾರತದಲ್ಲಿ ಪರಂಪರೆ ಹೇಗಿತ್ತು ಅಂತಂದ್ರೆ, ಕೃಷಿಗೆ ಟ್ಯಾಕ್ಸ್ ಹಾಕುವಂತ ಸಂದರ್ಭದಲ್ಲಿ ಜೇನು ಹುಳ ಹೂವಿನಿಂದ ಮಕರಂದವನ್ನ ಹೀರೋ ರೀತಿನಲ್ಲಿ ಅದನ್ನ ಮಕರಂದವನ್ನು ಹೀರಿದ್ರೆ ಏನಾಗುತ್ತೆ? ಹೂಗೇನಾದ್ರು ನಷ್ಟ ಆಗುತ್ತಾ? ಹೂಗ್ ನಷ್ಟ ಆಗಲ್ಲ. ಹೂಗೂ ಅನುಕೂಲ ಆಗುತ್ತೆ, ಹೂದವ್ರಿಗೂ ಅನುಕೂಲ ಆಗುತ್ತೆ. ಆ ತರ ಕೃಷಿಗೆ ಟ್ಯಾಕ್ಸ್ ಹಾಕಬೇಕು. ಆಮೇಲೆ ಈಗ ರೊಟೇಷನ್ ಕ್ರಾಪ್ ಯಾಕೆ ಮಾಡಬೇಕು, ಆವೃತ್ತಿ ಕ್ರಾಪ್ ಯಾಕೆ ಮಾಡಬೇಕು, ಸಾಯಿಲ್ ಫರ್ಟಿಲಿಟಿನ ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನ ಮಾಡಿದ್ರು. ಇವತ್ತೇನಾಗಿದೆ? ದೋಚುವಂತ ಟ್ಯಾಕ್ಸೇಷನ್ ಸಿಸ್ಟಮ್ ಬಂದಿದೆ. ಹಿಂದೆ ನಮ್ಮ ರೈತರಿಗೆ ಅನುಕೂಲ ಆಗುವಂತ ಟ್ಯಾಕ್ಸೇಷನ್ ಸಿಸ್ಟಮ್ ಮಾಡಬೇಕು ಅಂತ ಹೇಳಿ ಸಮಾಜಕ್ಕೂ ಬೇಕು. ನಾವು ರೈತರು ದೇಶಕ್ಕನ್ನ ಹಾಕೋರು, ಆದ್ರೆ ದೇಶದ ಆಡಳಿತಗಾರರು ನಮ್ಮನ್ನ ಶೋಷಣೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಹೇಗಾಗುತ್ತೆ? ಆ ಕಾರಣಕ್ಕೋಸ್ಕರವಾಗಿ ರೈತ ಸಂಘಟನೆಗಳ ಅಗತ್ಯ ಇದೆ. ಸ್ವತಂತ್ರ ಭಾರತಕ್ಕಿಂತ